ಐದಾರು ತಿಂಗಳಾಗಿದೆ ಚಲ್ರಂಕ ಇದ್ರೆ ಬೈಟ ಏನು ಮಾಡೋದು ರೈಟ್ ಇಷ್ಟೇ ಕೆಲಸ ನೋಡು ಒಂದು ಅರ್ಧ ಗಂಟೆ ಕಾಲದಲ್ಲಿ ಮಾಡೋದು ಸೌಂಡ್ ಹಿಮೋಟ್ ಹಾಕ್ಸಿದೆ ವೈಪರ್ ಅಲ್ಲ ಇಲ್ಲ ಈ ಕಡೆ ಅಂತ ಇದ್ರು ಹುಡುಗರು ನಾ ಅದಕ್ಕೆ ಕೈ ಹಾಕ್ಬೇಡ್ರು ಅಂದಿದ್ದು ಹಿಮೋಟ್ ಹಾಕ್ಸಿ ರಕ್ತ ಪಿಂಜರ ಇದೆ ಇವೆಲ್ಲ ಏನಾಗುತ್ತೆ ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅದು ಬಾಡಿ ಎಲ್ಲ ಸ್ಪ್ರೆಡ್ ಆಯ್ತು ಅಂದ್ರೆ ಕಮ್ಜೋರ್ ಆಗುತ್ತೆ ಅದ್ರ ಪಾಯ್ಸನ್ ವ್ಯಾನಮರ್ ಇರೋದು ನೀವು ಕಟ್ ಆಗಿದ್ರೆ ಅಂದ್ರೆ ಇಲ್ಲೇ ಇಟ್ಕೊಂಡು ಪೊರೆ ಕೊಳ್ತಾ ಹೋಗ್ಬಿಡ್ತದೆ ಕೈ ಅದೇ 1 ಅವರ್ ಒಳಗಡೆ ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದ್ರೆ ಕೊಳ್ತಾಗ್ಬಿಟ್ಟು ಕೈಯೇ ತೆಗೆದು ಬಿಡ್ತಾರೆ. ಹಾಂ ಕೈಲಿಂದ ಸಣ್ಣದಿದ್ರೆ ಕೈಲಿಂದ ಮುಟ್ಟಕ್ಕೆ ಹೋಗ್ಬಿಡ್ತಾರೆ ಅದಕ್ಕೆ ದೊಡ್ಡ ಆಗ್ತಾರೆ ಒಂದು 4 ಫೀಟ್ವರೆಗೂ ಆಗುತ್ತೆ ಅದು ಕೈಲಿ ಹಿಡಿದ್ರೆ ನಡೀತದೆ ಯಾಕಂದ್ರೆ ಮೇಲ್ಗಡೆ ಬ್ಯಾಕ್ ಸೈಡ್ ಅಟ್ಯಾಕ್ ಮಾಡಂಗಿಲ್ಲ ಅದು ಇವಾಗ ಮಿನಿಮಮ್ 1 ಇಯರ್ ಮೇಲೆ ಇರೋದು 1 ಇಯರ್ ಇಲ್ಲೇ ಇರುತ್ತೆ ಅದಕ್ಕೆ ಕೈಗೆ ಹಾಕ್ಬೇಡ್ರಿ ಅಂದ್ರೆ ಚೈಲ್ಡ್ ಅದು ಇನ್ನೂ ಇರ್ತಾವಲ್ರಿ ಇಂಥವು ಇನ್ನೂ ಇರ್ತವೆ ಮಕ್ಕಳು ಮರಿ ಹಾಕಿರ್ ಮರಿ ಕೆಲಸ ಮಾಡಿ ಮಿನಿಮಮ್ ಇವಾಗ 20 ವರ್ಷ ಗಂಟೆ ಇರ್ತಾವ್ರಿ ಫ್ರೆಂಡ್ಸ್ ನೋಡಿ ಈಗ PTC ಹಿಡ್ಕೊಂಡ್ ಬಂದಿರುವಂಥ 2ನೇ ಹಾವು ರಸಲೇಪರು ಆಗಲೇ ಈ ಚೀಲದಾಗ ತಂದುಬಿಟ್ಟಿದ್ವಿ ಈಗ ಅಂಕರಿ ಈಗ ಮತ್ತೊಂದು ಡಬ್ಬದಲ್ಲಿ ಹಾಕೊಂಬಂದು ನೋಡ್ಬೋದು ನೀವು ಸೇಮ್ ಸೈಜ್ ಇರೋದು ಇವು ಇದಕ್ಕೂ ಕೂಡ ಬಿಡ್ತೇವೆ ನಾವು ನೋಡ್ಬೋದು भाई गलत जगह जा रहा है उससे थोड़ा छोटा है थोड़ा पर एक ही माँ के दिख रहे हैं साइज देखे तो ज़्यादा छोटा नहीं है ये करता है 3 इंच का करीब है वो मोटा था बास्केट वाइपर ऐसा दिखता देखो थोड़ा बड़े साइज में क्या वही रोड को जाता हूँ देखे जा रहा हूँ ऊपर है जल्दी चढ़ता है